ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಜಾನಕಿ. ರುಕ್ಮಿಣಿ ರಾಧಾ ಕೃಷ್ಣ ಅನ್ನೋಂಥ ಸಿನಿಮಾ ಇನ್ನೇನು ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು. ನಮ್ಮ ಜೊತೆ ಇದ್ದಾರೆ ಈ ಸಿನಿಮಾದ ನಾಯಕ ನಟ ಭರತ್ ಅವರು. ಅವ್ರನ್ನೇ ಮಾತಾಡ್ಸ್ಕೊತ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಮೆಜೆಸ್ಟಿಕ್ 2 ಸಿನಿಮಾ ನಂತರ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಆ ಈ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದು? ಮೆಜೆಸ್ಟಿಕ್ 2 ಸಿನಿಮಾ ಆದಮೇಲೆ ಈ ಸಿನಿಮಾ ನಾನು ಮಾಡ್ತಿರೋದು ತುಂಬ ಅದೃಷ್ಟನೇ. ಹೆಂಗೋ ದೇವ್ರ ದಯೆಯಿಂದ ನಾನು ಇಷ್ಟಪಟ್ಟಂಗೆ ನಂಗೆ ತುಂಬ ಕ್ಲೋಸ್ ಟು ಮೈ ಹಾರ್ಟ್ ದಿಸ್ ಸ್ಟೋರೀಸ್. ಸೊ ತುಂಬ ಇಷ್ಟಪಟ್ಟು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಸಿನಿಮಾ ಮಾಡ್ತಾಯಿದ್ದೀವಿ. ಆಮೇಲೆ ಇದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆಮೇಲೆ ನೀವು ಕೇಳಿರ್ಬೋದು ಹಾಡು. ಸೊ ಹಾಡು ತುಂಬ ಚೆನ್ನಾಗಿ ಸೌಂಡ್ ಮಾಡಲಿ ಅಂತ ನಾನು ಇಷ್ಟಪಡ್ತೀನಿ. ಆಮೇಲೆ ಐ ಬಿಲೀವ್ ಇನ್ ಒನ್ ಥಿಂಗ್. ಫಸ್ಟ್ ಪೋಸ್ಟರ್ ಚೆನ್ನಾಗಿರಬೇಕು, ಆಮೇಲೆ ಹಾಡು ಚೆನ್ನಾಗಿರಬೇಕು, ಆಮೇಲೆ ನಾವು ಬಿಡೋ ಟ್ರೈಲರ್ ಚೆನ್ನಾಗಿರಬೇಕು. ಇಷ್ಟಿದ್ರೆ ನಾವು ಏನೇ ಬೇರೆ ಅಷ್ಟು ಬಿಟ್ಟು ಬೇರೆ ಏನೇ ಸರ್ಕಸ್ ಮಾಡಿದ್ರೂ ಸಿನಿಮಾ ಇದಾಗಲ್ಲ. ಇದೆಲ್ಲ ಇಷ್ಟ ಆದರೆ ಆಟೋಮೆಟಿಕ್ಕಾಗಿ ಸಿನಿಮಾ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ನಂಬಿಕೆ ನಮ್ಮದು. ಸೊ ಅದ್ರ ಜೊತೆ ನಿಮ್ಮಂಥ ಮಾಧ್ಯಮ ಹೆಲ್ಪು ನಮಗಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಈಗ ನೋಡ್ತಾ ಇರುವುದು ಸಿನಿಮಾಗಳು, ಈ ಸಿನಿಮಾಗಳನ್ನೆಲ್ಲ ಹೊರತುಪಡಿಸು ನಿಮ್ಮ ಇವಾಗ ರುಕ್ಮಿಣಿ ರಾಧಾಕೃಷ್ಣ ಸಿನಿಮಾ ಯಾವ ರೀತಿ ಸ್ಟೋರಿ ಇದೆ ಅನ್ನುವಂಥದ್ದು? ಅಂದರೆ ದಿಸ್ ಇಸ್ ಅ ಲವ್ ಸ್ಟೋರಿ. ರುಕ್ಮಿಣಿ ರಾಧಾಕೃಷ್ಣ ಹೇಳ್ದಂಗೆ ಇಟ್ಸ್ ಅ ಫೇಮಸ್ ಲವ್ ಸ್ಟೋರಿ. ಸೊ ರುಕ್ಮಿಣಿಗೂ ಕೃಷ್ಣನಿಗೂ ಮಧ್ಯೆ ಬರೋ ಅಂದರೆ ಒಂದು ಕನೆಕ್ಷನ್ ಇಸ್ ಕಾಲ್ಡ್ ರಾಧಾ. ಆ ಥರ ಬಿಂಬಿಸೋಕ್ಕೆ ನಾವು ಹೋಗಿದ್ದೀವಿ. ಎರಡೂ ಪ್ಯಾರಲಲಾಗಿ ಹೋಗುತ್ತೆ. ಸೊ ಇದರಲ್ಲಿ ಏನಂದರೆ ಈಗ ನಾನು ನೋಡಿದ್ದು ಸ್ಟೋರಿ ಒಂದಿದೆ, ಅಂದರೆ ಈಗ ನನ್ನ ಲೈಫಲ್ಲಿ ನಾನು ನೋಡ್ತಿರೋ ಸ್ಟೋರಿ ಒಂದಿದೆ. ಇನ್ನೊಂದು ಈಗ ಎಲ್ಲರೂ ಒಂದೊಂದು ಆಸೆ ಪಡ್ತಾರೆ, ನಾನು ಹಿಂಗಿರಬೇಕು ಹಂಗಿರಬೇಕು ಅಂತ. ಆ ಆಸೆ ಪಡೋ ಸ್ಟೋರಿ ಒಂದಿದೆ. ಸೊ ಯಾವಾಗಲೂ ನಾವು ಲವ್ ಸ್ಟೋರೀಸು ಈ ಥರ ಸಿನಿಮಾ ಮಾಡಿದಾಗ ಪ್ರೆಸೆಂಟು ಮತ್ತು ಪಾಸ್ಟ್ಗೆ ನಾವು ಹೋಲಿಕೆ ಮಾಡ್ಕೊಂಡು ಹೋಗ್ತೀವಿ. ಇದು ಒಂಥರ ಫ್ಯೂಚರ್ಗೆ ಇದು ಮಾಡೋ ಥರ, ಲೈಕ್ ನೆಕ್ಸ್ಟ್ ಈ ಥರನೂ ಆಗ್ಬೋದಲ್ವ ನಮ್ಮ ಲೈಫ್ ಅನ್ನೋ ಥರ. ನಾವು ನೋಡಿದಾಗ ರಾಧಾಕೃಷ್ಣ ಒಂದು ಸೀರಿಯಲ್ ಕೂಡ ಬಂದಿತ್ತು. ಇದು ಸೇಮ್ ಅದೇ ಕನೆಕ್ಟಿವಿಟಿಯಲ್ಲಿರುತ್ತಾ? ಯಾವ ರೀತಿ ಆ ಕಲಿಯುಗದ ರಾಧಾಕೃಷ್ಣ ಯಾವ ರೀತಿ ಇದ್ರು ಅಂತ ತೋರಿಸ್ಕೊಡೋಕ್ಕೆ ಹೊರಟಿದ್ದೀರಾ, ಅಥವಾ ಇಲ್ಲಿ ರಾಧೇನೇ ಕೃಷ್ಣ ಜೊತೆ ಕನೆಕ್ಟ್ ಆಗ್ತಾರೆ ಅನ್ನೋಂಥದ್ದು ಏನಾದರೂ ತೋರ್ಸೋಕ್ಕೆ ಹೊರಟಿದ್ದೀರಾ ಅನ್ನೋಂಥದ್ದು? ನೀವು ಸಿನಿಮಾಲೇ ನೋಡಬೇಕು, ನೀವು ಕತೆ ಹೇಳೋಕ್ಕಾಗಲ್ಲ. ಬಟ್ ಇಷ್ಟು ಹೇಳ್ಬೋದು, ಲೈಕ್ ರುಕ್ಮಿಣಿ ಇಸ್ ಸಮಥಿಂಗ್ ವಿಚ್ ವಿ ಹ್ಯಾವ್, ರಾಧಾ ಇಸ್ ಸಮಥಿಂಗ್ ವಿ ಆಸ್ಪೈರ್. ಸೊ ಆ ನಿಟ್ಟಿನಲ್ಲಿ ನಾವು ಸಿನಿಮಾ ಮಾಡಿದ್ದೀವಿ. ಸೊ ಹಿಂಗಿರಬೇಕು ಅನ್ನೋದು ರಾಧಾ, ಬಟ್ ಹಿಂಗಿರೋದು ನಾನು ರುಕ್ಮಿಣಿ ಜೊತೆ. ಅಲ್ಲ, ನಾವು ಹಾಗೆಲ್ಲ ನೋಡಿದಾಗ ಯಾವತ್ತೂ ರಾಧಾಕೃಷ್ಣ ಇದ್ರೂ ಕನೆಕ್ಟ್ ಆಗಲ್ಲ ಅಂತ ಅಂದ್ಕೊತಿದ್ವಿ. ಬಟ್ ನೀವೇನಾದರೂ ಅದನ್ನು ಚೇಂಜಸ್ ಏನಾದರೂ ಮಾಡೋಕ್ಕೆ ಹೊರಟಿದ್ದೀರಾ? ರಾಧಾ ಕೃಷ್ಣ ಅಂದರೆ ಕನೆಕ್ಟ್ ಆಗಲ್ಲ ಅನ್ನೋದು ಸತ್ಯನೇ, ಲೈಕ್ ಇಟ್ಸ್ ನೆವರ್ ಎಂಡಿಂಗ್. ಬಟ್ ಕೃಷ್ಣ ರುಕ್ಮಿಣಿ ಜೊತೆ ಕನೆಕ್ಟ್ ಆಗೋದೇ ಧರ್ಮ ಅಲ್ವಾ. ಸಂಗಾತಿ ಅಂದರೆ ಯಾರು? ರುಕ್ಮಿಣಿನೇ. ಸೊ ರಾಧಾ ಅದನ್ನು ಸ್ಟ್ರಾಂಗ್ ಮಾಡೋಕ್ಕೆ ಹೆಂಗೆ ಹೆಲ್ಪ್ ಮಾಡ್ತಾಳೆ. ಈಗ ಮನುಷ್ಯನಿಗೆ ನಾನು ಏನಿದೆಯೋ ಅದ್ರ ಜೊತೆಲಿ ಬದುಕಬೇಕು, ಬಟ್ ಹೋಪ್ ಇರಬೇಕಲ್ವ, ನಾನು ಹಿಂಗಾಗಬೇಕು ಅನ್ನೋದು. ಆ ಹೋಪ್ ಇಟ್ಕೊಂಡೆ ನನ್ನ ಕರೆಂಟ್ ಲೈಫ್ನ ನಾನು ಬೆಟ್ರ್ ಮಾಡ್ಕೊಂಡು ಹೋಗ್ತೀನಲ್ವ. ಸೊ ಅದೇ ರಾಧಾ, ಇದೇ ರುಕ್ಮಿಣಿ. ನಾನು ಏನು ಬದುಕ್ತಾ ಇದ್ದೀನೋ ರುಕ್ಮಿಣಿ, ನಾನು ಏನು ಆಗಬೇಕು ಅಂತ ಜೀವನದಲ್ಲಿ ಆಸೆ ಪಟ್ಟು ದುಡಿತೀನಲ್ಲ, ಆ ಆಸೆನೇ ರಾಧಾ. ಕಲಿಯುಗದಲ್ಲಿ ಕೃಷ್ಣ ಜಾಸ್ತಿ ಕಾಟ ಕೊಡ್ತಾರೆ, ಇವಾಗ ಸಿನಿಮಾದಲ್ಲಿ ಯಾರು ಕಾಟ ಕೊಡ್ತಾರೆ ಅಂತ? ಇಲ್ಲೂ ಕೃಷ್ಣಂದೇ ಕತೆ, ಒಬ್ಬ ಕಾಮನ್ ಮ್ಯಾನ್ದೇ ಕತೆ ಇಟ್ಕೊಂಡಿದ್ದೀವಿ. ಆ ಪಾತ್ರದಲ್ಲಿ ಯಶೋಧ ಹೆಂಗೆ ಬರ್ತಾರೆ, ರುಕ್ಮಿಣಿ ಹೆಂಗೆ ಬರ್ತಾರೆ, ರಾಧಾ ಹೆಂಗೆ ಬರ್ತಾರೆ, ಇವನ್ನೆಲ್ಲ ಸೇರಿ ಇವ್ನ ಹೆಂಗೆ ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ವಿಭಿನ್ನ ಪ್ರಯತ್ನ. ಒಂದು ಒಳ್ಳೊಳ್ಳೆ ಸಾಂಗ್ಸು, ಆಮೇಲೆ ಒಳ್ಳೊಳ್ಳೆ ಲೊಕೇಶನ್ಸು, ಮತ್ತು ಮೋರ್ ಇನ್ ಎವ್ರಿಥಿಂಗ್. ಕೃಷ್ಣನಿಗೆ ಹುಡುಗ ಬೇರೆ ಅಲ್ಲ, ಹುಡುಗಿ ಬೇರೆ ಅಲ್ಲ. ಅವ್ನು ಹುಡುಗನಿಗೂ ರಪ್ಪ ಅಂತ ಹೊಡೆದ್ರೆ ಹುಡುಗಿರಿಗೂ ರಪ್ಪ ಅಂತ ಜುಟ್ಟು ಹಿಡ್ಕೊಂಡು ಬಾರಿಸ್ತಾನೆ. ಸೊ ಆ ಥರ ಕ್ಯಾರೆಕ್ಟ್ರು. ಈಸ್ ಮೋರ್ ರೇಜ್, ಈಸ್ ರಾ. ಇವನು ಏನೂ ಮುಚ್ಚು ಮರೆಯಲ್ಲಿ ಮಾಡಲ್ಲ. ಈಗ ರಾಧಾ ಹತ್ರನೂ ಒಂದು ಸಾಫ್ಟ್ ಇಲ್ಲ, ರಾಧಾ ಹತ್ರನೂ ಒಂದು ಹಾರ್ಡೆ. ಅವಳ ಮೇಲೂ ಏನೇ ನಿಮಗೆ ಆಸೆ ಇದೆಯಲ್ಲ ತೊಗೊಂಬಂದ್ಬಿಡು ನೋಡೋಣ, ಆ ಥರನೇ ಇದ್ದಾನೆ. ರುಕ್ಮಿಣಿ ಜೊತೆನೂ ಹಂಗೆ ಇದ್ದಾನೆ. ನನ್ನ ಸಿಚುವೇಶನ್ಸ್ ಎಲ್ಲ ಚೇಂಜ್ ಆಗ್ಬೋದು, ಬಟ್ ಅವನು ಎಲ್ಲ ಕಡೆ ಸೇಮ್ ಇದ್ದಾನೆ. ಸೊ ದಟ್ಸ್ ದ ಸ್ಟೋರಿ. ಆ್ಯಂಡ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಸಾಂಗ್ಸ್. ಮತ್ತು ನಾವು ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಬ್ಯೂಟಿಫುಲ್ಲಾಗಿ ಸಿನಿಮಾ ಆಗಿದೆ ಇದು. ಓಕೆ, ರಾಧಾ ರುಕ್ಮಿಣಿ ಜೊತೆಯಲ್ಲಿ ನಿಮಗೆ ಎಷ್ಟು ಕಷ್ಟ ಆಯಿತಾ ವರ್ಕ್ ಮಾಡೋಕ್ಕೆ ಅನ್ನೋಂಥದ್ದು? ಇಲ್ಲ, ಇಷ್ಟ ಆಯಿತು. ಟು ಬ್ಯೂಟಿಫುಲ್ ಗರ್ಲ್ಸ್ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಯಾಕಮ್ಮ ಕಷ್ಟ ಆಗುತ್ತೆ, ಇಷ್ಟನೇ ಆಯಿತು. ಸೊ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಬಟ್ ಕತೆ ನನ್ನಲ್ಲಿ ಇರೋದ್ರಿಂದ ಲೈಕ್ ಅವರು ನನ್ನ ಗೈಡ್ ಮಾಡಿ, ನಾನು ಅವ್ರನ್ನ ಗೈಡ್ ಮಾಡಿ ತುಂಬ ಜೊತೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಯು ಕ್ಯಾನ್ ಸಿ ಕೆಮಿಸ್ಟ್ರಿ ಆಗಲಿ ಇನ್ನೊಂದಾಗಲಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಚೆನ್ನಾಗಿ
ನಾವು ಕೇಳ್ಪಟ್ವಿ ನಿಮ್ಮಮ್ಮ ಮೋಕ್ಷಿತಾ ಪೈ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು ಅಂತ. ಯಾಕೆ? ಸೊ ನಾವು ಏನೇ ಈ ಏಜ್ ಜನ್ಜಿ ಸ್ಟೋರಿ ಮಾಡಿರ್ಬೋದು ಇಲ್ಲ ಆ ಥರ, ನಾನು ಯಾವಾಗ್ಲೂ ಕತೆ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಹೇಳ್ತೀನಿ. ಒಂದು ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ನನ್ನ ಅಮ್ಮ ಆ ಏಜ್ ಗ್ರೂಪ್ ಅವ್ರಿಗೆ ಹೇಳ್ತೀನಿ, ಇಲ್ಲ ಇನ್ನೂ ನಮಗಿಂತ ಚಿಕ್ಕ ಹುಡುಗರು ಅವ್ರಿಗೆ ಹೇಳ್ತೀನಿ. ಎಲ್ರಿಗೂ ಹೇಳಿ ಆ ಕತೆ ಹೆಂಗಿದೆ ಅಂತ ಅನಿಸುತ್ತೆ, ಅವ್ರಿಗೆ ಆ ಕತೆ ಕನೆಕ್ಟ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ನಮ್ಮಮ್ಮಗೆ ಈ ಕತೆ ಕನೆಕ್ಟ್ ಆಗಿ ಅವರು ಹೇಳಿದ್ರು, ಮೋಸ್ಟ್ಲಿ ನೋಡೋ ಇವ್ರು ಸೆಟ್ ಆಗ್ಬೋದು, ಅವ್ರು ನೋಡೋಕ್ಕೂ ಹಂಗೆ ಇದ್ದಾರೆ ಅಂತ. ಹಂಗೆ ಹೇಳಿದಾಗ ಅವ್ರು ಕನೆಕ್ಟ್ ಆಯಿತು ಅಂದರೆ ಮೇ ಬಿ ಇಸ್ ಸಮಥಿಂಗ್ ಇದೆ. ಮತ್ತು ನಮಗೂ ನೋಡಿದಾಗ ಅವ್ರು ಹಂಗೆ ಕಾಣಿಸಿದ್ರು. ಸೊ ಅದಕ್ಕೆ ಮೆಜೆಸ್ಟಿಕ್ 2 ಸಿನಿಮಾ ಅದು ಜನರಿಗೆ ಅಂದರೆ ದರ್ಶನ್ ಸರ್ ಅವರ ಅಭಿಮಾನಿಗಳಿಗಂತೂ ಬಹಳ ಇಷ್ಟ ಆಗಿರುತ್ತೆ ಆ ಸಿನಿಮಾ. ಯಾಕಂದರೆ ಮೆಜೆಸ್ಟಿಕ್ ಆದ ನಂತರ ಮೆಜೆಸ್ಟಿಕ್ 2ನೇ ಅವ್ರ ಅಭಿಮಾನಿಗಳು ಮೆಚ್ಚಿರುವಂಥದ್ದು. ಏನು ಹೇಳ್ತೀರಾ ಆ ಸಿನಿಮಾದ ಬಗ್ಗೆ ಅನ್ನುವಂಥದ್ದು? ಆ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿದ್ವಿ, ಬಟ್ ಏನೋ ಅದರಲ್ಲಿ ಏನಾಯಿತು ಅಂತ ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡಿರೋ ಮಟ್ಟಕ್ಕೆ ರಿಸಲ್ಟ್ಸ್ ಬರಲಿಲ್ಲ. ನನಗೂ ಅಲ್ಲಿ ಪಾಪ ಪ್ರೊಡ್ಯೂಸರ್ ತುಂಬ ಹೆಲ್ಪ್ ಮಾಡಿದ್ರು. ಇದೆ ಸರ್, ಎಲ್ಲರ ಮನಸ್ಸಲ್ಲಿದೆ, ಬಟ್ ಪ್ರೊಡ್ಯೂಸರ್ ತುಂಬ ಹೆಲ್ಪ್ ಮಾಡಿದ್ರು. ಏನೋ ಅಲ್ಲಿ ನಂದು ಫುಲ್ ವರ್ಷನ್ ತೋರ್ಸೋಕ್ಕಾಗಿಲ್ಲ. ಇದರಲ್ಲಿ ನಾನು ಇಷ್ಟು ದಿವಸ ಇಂಡಸ್ಟ್ರೀಲಿ ಇದ್ದಿದ್ದು, ನಮ್ಮ ತಂದೆ ಇದ್ದಿದ್ದು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಹಾಕಿ ನಾವು ಸಿನಿಮಾ ಮಾಡಿದ್ರೆ ಯಾವ ಥರ ಮಾಡ್ಬೋದು, ಒಬ್ಬ ಇಂಡಸ್ಟ್ರಿ ಗೊತ್ತಿರೋನು ಆಡಿಯನ್ಸ್ನ ಕೇಟರ್ ಮಾಡಬೇಕು ಅಂದರೆ ಯಾವ ಮಟ್ಟಕ್ಕೆ ನಾವು ಹೋಗ್ತೀವಿ, ಮತ್ತು ಯಾವ ಥರ ಕತೆಗಳು ನಾವು ತರ್ತೀವಿ, ಹೆಂಗೆ ಬಿಟ್ಟು ಹೋಗ್ತಿರೋ ಆಡಿಯನ್ಸ್ನ ಹಿಡ್ಕೊಂಬಂದು ವಾಪಸ್ ಕೂರಿಸ್ತೀವಿ. ನೀವು ಈ ಸಿನಿಮಾ ನೋಡಿ. ನಮ್ಗೆ ನೋಡಿದಾಗಲೇ ಅಂದ್ಕೊಳ್ತಿದ್ವಿ, ಯಾಕಂದರೆ ಇತ್ತೀಚೆಗೆ ಈ ಥರ ಸಿನಿಮಾಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಆದರೆ ಒಂದು ಹೀರೋಯಿನ್ನ ಇಟ್ಕೊಂಡು ಆ್ಯಕ್ಟಿಂಗ್ ಮಾಡಿರ್ತಾರೆ, ಬಟ್ ಇದರಲ್ಲಿ ಡಬಲ್ ಹೀರೋಯಿನ್. ಜನಗಳು ಕೂಡ ಟ್ವಿಸ್ಟ್ ಇರುತ್ತೆ, ಯಾರು ಲಾಸ್ಟಿಗೆ ಒಂದಾಗ್ತಾರೆ ಅನ್ನೋದು ಕೂಡ ಅವ್ರ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಈ ಸಿನಿಮಾ ನಾವು ಅದನ್ನೇನಿಲ್ಲ, ಯಾವಾಗಲೂ ರುಕ್ಮಿಣಿನೇ ಕೃಷ್ಣನ್ಗೆ, ರಾಧಾ ಇಲ್ಲ. ಸೊ ಟೈಟ್ಲ್ ಇಲ್ಲ, ರಾಧಾ ಕೃಷ್ಣಂಗೆ ಹೆಂಗಮ್ಮ ಟೈಟ್ಲಲ್ಲೇ ಹೇಳಿದ್ದೀವಲ್ಲ ನಾವು. ನೀವಾದರೂ ಬದಲಾಯಿಸ್ಬೋದಾಗಿತ್ತಲ್ವಾ ಅಂತ. ಇಲ್ಲ, ಅದು ಕತೆ ಇರೋದೇ ಹಾಗೆ. ಬಟ್ ನಾನು ಹೇಳೋದು ನಮ್ಮ ಇಂಡಸ್ಟ್ರಿ ಏನೋ ಡೌನಲ್ಲಿ ಇದೆ, ಅಪ್ಪಲ್ಲಿದೆ ಅಂತಲ್ಲ. ಸೊ ಎವ್ರಿ ಇಂಡಸ್ಟ್ರಿಲ್ ಹ್ಯಾವ್ ಅ ಡೌನ್ ಫೇಸ್ ಏನೋ. ಬಟ್ ಈಗ ರೀಸೆಂಟಾಗಿ ತೊಗೊಂಡ್ರೆ ಗ್ರಾಮಾಯಣ ಆಗಿರ್ಬೋದು, ಮದರ್ ಪ್ರಾಮಿಸ್ ಆಗಿರ್ಬೋದು, ಈಗ ನೆಕ್ಸ್ಟ್ ಕರಾವಳಿ ಬರ್ತಿದೆ, ಅಯೋಗ್ಯ 2 ಬರ್ತಿದೆ. ವಿ ಹ್ಯಾವ್ ಆಲ್ ಪ್ರಾಮಿಸಿಂಗ್ ಮೂವೀಸ್. ಸೊ ಒಂದೂವರೆ ತಿಂಗಳು ನಮ್ಮ ಮೂವಿ ಎಲ್ಲ ಒಂದು ರೇಂಜಿಗೆ ಸಿನಿಮಾ ಮೇಲೆ ಹೋಗ್ತಿರೋ ಸ್ಟೇಜಲ್ಲಿದೆ. ಸೊ ವಿ ಆರ್ ನಾಟ್ ಇನ್ ದಿಸ್ ಫೇಸ್, ವಿ ಆರ್ ಇನ್ ದಿಸ್ ಫೇಸ್. ಹೋಗ್ತೀವಿ, ಆಮೇಲೆ ಇನ್ನೂ ದೊಡ್ಡ ಸಿನಿಮಾ ಬರುತ್ತೆ, ಆಮೇಲೆ ನಮ್ಮದು ಬರುತ್ತೆ, ನಮ್ದು ಇನ್ನೂ ಮೇಲೆ ಕರ್ಕೊಂಡು ಹೋಗುತ್ತೆ ಅನ್ನೋ ಭರವಸೆ ಇದೆ. ಸೊ ಚೆನ್ನಾಗಾಗತ್ತಮ್ಮ. ನಾವು ಕನ್ನಡ ಇಂಡಸ್ಟ್ರಿ ತುಂಬ ಮೇಲೆ ಹೋಗ್ತೀವಿ, ಬೇರೆ ಇಂಡಸ್ಟ್ರಿಗಿಂತ ತುಂಬ ಮೇಲೆ ಚೆನ್ನಾಗಿ ಸಿನಿಮಾ ಮಾಡ್ತೀವಿ. ನೀವು ಕನ್ನಡ ಸಿನಿಮಾ ಒಂದೇ ಮಾಡಿರೋದಾ ಅಥವಾ ಬೇರೆ ಭಾಷೆಗಳಲ್ಲಿ ಮಾಡಿದ್ದೀರಾ? ನಾನು ಕನ್ನಡ ಒಂದೇ ಮಾಡೋದು, ಕನ್ನಡನೇ ನನಗೆಲ್ಲ. ನಾನು ಹುಟ್ಟಿರೋದಿಲ್ಲಿ, ನಾನು ಕನ್ನಡನೇ ಮಾಡೋದು. ಕನ್ನಡ ನನಗೆ ತುಂಬ ಇಷ್ಟ, ನಾನು ಕನ್ನಡ ಪ್ರೇಮಿ. ನನಗೆ ನಮ್ಮ ಹೀರೋಸ್ ನಂದೇ ಮಾಡಬೇಕು, ಆಮೇಲೆ ನಮ್ಮ ಭಾಷೆ ಸಿನಿಮಾ ತುಂಬ ಚೆನ್ನಾಗಾಗಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದಾಗ ಸರ್ ಎಲ್ಲೋ ಒಂದು ಕಡೆ ತಮಿಳ್ ಟಾಕ್ಸ್ ಕೂಡ ಬರುತ್ತೆ ಸಿನಿಮಾ ಸಾಂಗಲ್ಲಾಗಿರ್ಬೋದು. ಸೊ ಏನು ಅದು ಸಿನಿಮಾ ಪೂರ್ತಿ ತಮಿಳ್ ವರ್ಷನ್ ಇದೆಯಾ ಅನ್ನುವಂಥದ್ದು? ಸೊ ಕತೆ ಟ್ರಾವೆಲ್ ಆಗುತ್ತಲ್ಲ. ಈಗ ಬೆಂಗಳೂರು ಡೇಸಲ್ಲಿ ಬೆಂಗಳೂರಿಗೆ ಬಂದು ಶೂಟ್ ಮಾಡಿದ್ದಾರೆ, ಕನ್ನಡ ಯೂಸ್ ಮಾಡಿದಾರಲ್ಲ. ಈಗ ನಾವು ಕತೆ ಕುಂಭಕೋಣಂ ಟ್ರಾವೆಲ್ ಆಗುತ್ತೆ. ಸೊ ಅಲ್ಲಿನ ಲೋಕಲ್ ನೇಟಿವಿಟಿ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡಲೇಬೇಕಲ್ಲ. ಸೊ ಅದರ ನೇಟಿವಿಟಿ ಇಟ್ಕೊಳ್ಳೋಕ್ಕೆ ನಾವು ತಮಿಳ್ ಇಷ್ಟಪಟ್ಟಿದ್ದೀವಿ. ಮತ್ತು ಸಟನ್ನಾಗಿ ಈಗ ಕಾವೇರಿದು ಅದು ಇದೆಲ್ಲ ನೋಡಿ ನಾವು ಸುಮ್ಮನೆ ಸಟ್ಲಾಗಿ ಹೇಳಕ್ಕೆ ಕೊಟ್ಟಿದ್ದೀವಿ, ಏನೋ ಅದರ ಮೇಲೆ ಫೋಕಸ್ ಮಾಡಿ ಹೇಳಕ್ಕೆ ಹೋಗಿಲ್ಲ. ಇಟ್ಸ್ ಲವ್ ಸ್ಟೋರಿ, ಬಟ್ ಚೆನ್ನಾಗಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಕಮರ್ಷಿಯಲಾಗಿ ಏನು ಬೇಕೋ ಮಾಡಿದೆ. ನಿಮ್ಮ ಪ್ಯಾಷನ್ ಸಿನಿಮಾ ಒಂದೇನಾ ಅಥವಾ ಬೇರೆ ಏನಾದರೂ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು? ನರನೂ ಕಣದಲ್ಲೂ ಸಿನಿಮಾನೇ ಇರೋದು, ಕನ್ನಡ ಸಿನಿಮಾನೇ ಇರೋದು, ಕನ್ನಡ ಭಾಷೆನೇ ಇರೋದು. ಚೆನ್ನಾಗಿ ಸಿನಿಮಾ ಮಾಡಬೇಕು, ನಾವು ಚೆನ್ನಾಗಿರಬೇಕು, ನಮ್ಮವ್ರು ಎಲ್ರಿಗಿಂತ ಮೇಲಿರಬೇಕು, ನಾನು ಅದರಲ್ಲಿ ಒಬ್ಬನಾಗಿರಬೇಕು. ಈ ಸಿನಿಮಾ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಅನ್ನುವಂಥದ್ದು ಆ್ಯಂಡ್ ಎಷ್ಟು ಹಾಡುಗಳಿದೆ? ಈ ಸಿನಿಮಾ ನಾವು ಕರ್ನಾಟಕ, ಬೆಂಗಳೂರು, ಕುಂಭಕೋಣಮು, ಕೇರಳ ಶೂಟ್ ಮಾಡಿದ್ದೀವಿ. ಆಮೇಲೆ 5 ಹಾಡಿದೆ. ಒಂದು ಹಾಡು ಸಂಚಿತ್ ಹೆಗ್ಡೆ, ಒಂದು ರಜತ್ ಹೆಗ್ಡೆ 2 ಹಾಡು ಆಡಿದ್ದಾರೆ, ಸಿದ್ ಶ್ರೀರಾಮ್ 1 ಹಾಡು ಆಡಿದ್ದಾರೆ, ನಿನಾದ ನಾಯಕ್ 1 ಹಾಡು ಆಡಿದ್ದಾರೆ. ತುಂಬ ಚೆನ್ನಾಗಿದೆಮ್ಮ, ತುಂಬ ಅದ್ಭುತವಾದ ಮ್ಯೂಸಿಕ್. ಅಯ್ಯಪ್ಪ ಒಂಥರ ಸರಸ್ವತಿ ಪುತ್ರ, ಅವ್ರನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಇನ್ನೊಂದು ಸಲ ಕೇಳಬೇಕು ಅಂತ ಅನಿಸ್ತು ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಗೆದ್ದಿದ್ದೀವಿ ಅಂದರೆ ನಾವು ಹಿಂಗೆ ಒಬ್ಬೊಬ್ಬರನ್ನ ಗೆಲ್ಕೊಂಡು ಹೋಗ್ತೀವಿ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯೋರ್ ಫೀಡ್ಬ್ಯಾಕ್. ಆ್ಯಂಡ್ ಅನ್ಕೊಂತೀವಿ ಈ ಸಾಂಗ್ನ ಮ್ಯೂಸಿಕ್ ಬಂದಾಗಲೇ ಅನ್ಕೊಂತೀವಿ, ಕೇಳ್ತಾ ಇದ್ರೇ ಇನ್ನೊಂದು ಸಲ ಕೇಳಬೇಕು ಅಂತ ಆ ಫೀಲ್ ಬಂತು. ಥ್ಯಾಂಕ್ ಯು ಸೋ ಮಚ್ ನಂಗೆ ನಿಜ
ತುಂಬ ಖುಷಿ ಕೊಡ್ತು ಮನಸ್ಸಿಗೆ. ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದೆ ಇದಕ್ಕೆ. ನೀವು ಇನ್ನೊಂದ್ಸಲಿ ಕೇಳಿ ಅಂತಾನೆ, ಇನ್ನೊಂದ್ಸಲಿ ನೀವು ಕೇಳಿದ್ರೆ ಅದು ನನ್ನ ಖಂಡಿತ ಕೇಳಕ್ಕೆ ಯಾವ ಈ ಸಾಂಗ್ ಯಾವ್ದ್ರಲ್ಲಿ ರಿಲೀಸ್ ಆಗ್ತಿದೆ? ಲಹರಿ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಈಗಾಗಲೇ. ಸೊ ಪ್ಲೀಸ್ ಗೋ ಆ್ಯಂಡ್ ಸಿ ಇನ್ ಲಹರಿ ಮ್ಯೂಸಿಕ್ ಚಾನಲ್. ಆಮೇಲೆ ಅವರೇ ನಮಗೆ ಫಸ್ಟು ಚೆನ್ನಾಗಿದೆ ಅಂತ ಹೇಳಿದ್ದು. ಮತ್ತು ಹೊಸಬ್ರು ಸಿನಿಮಾಗೆ ದುಡ್ಡೇ ಕೊಡಲ್ಲ ಅಂತ ಹೇಳ್ತಿರೋದೆಲ್ಲ ಸುಳ್ಳು. ಅವ್ರು ದುಡ್ಡು ಕೊಟ್ಟರು, ನಮಗೆ ಒಳ್ಳೆ ದುಡ್ಡು ಕೊಟ್ಟರು. ನಾವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ಕವರ್ ಆಗಿದೆ. ಸೊ ಅವ್ರಿಗೆ ನಮ್ಮ ದುಡ್ಡು ಕೊಟ್ಟು ಚೆನ್ನಾಗಿ ತೊಗೊಂಡು ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಅಂತಲ್ಲ, ಮೇ ಬಿ ಇಟ್ಸ್ ಅ ಬಿಸ್ನೆಸ್. ಬಟ್ ಅವ್ರ ಮೇಲೆ ಒಳ್ಳೆ ಅಭಿಮಾನ ಇದೆ ನಮಗೆ. ಆ್ಯಂಡ್ ಈ ಸಿನಿಮಾದ ಮೂಲಕ ಜನರಿಗೆ ಯಾವ ರೀತಿ ಕರ್ಕೊತೀರ ಥಿಯೇಟರ್ಗೆ, ಏನು ಒಂದು ಅಟ್ರಾಕ್ಷನ್ ಆಗುತ್ತೆ ಜನಗಳಿಗೆ ಅನ್ನುವಂಥದ್ದು ಈ ಸಿನಿಮಾದ ಮೂಲಕ? ಸೊ ಸಿನಿಮಾಗೆ ಯಾವಾಗಲೂ ನಾವೇನೋ ಎಕ್ಸ್ಟ್ರಾ ಮಾಡಿದ್ರೆ, ಅಮುಕು ಡುಮುಕು ವಿಷ ಕುಡಿದ್ರೆಲ್ಲ ಏನಲ್ಲ, ಆ ಥರ ಎಲ್ಲ ಏನೂ ಆಗೋಲ್ಲ. ಯಾವಾಗಲೂ ಸಿನಿಮಾ ಹೆಂಗೆ ಜನ ಬರ್ತಾರೆ, ನಿನ್ನ ಪೋಸ್ಟ್ರು ಮಾಡ್ತೀಯಾ, ಈಗ 5 ಪೋಸ್ಟ್ರು ಬಿಟ್ಟರೆ ನಿನ್ನ ಪೋಸ್ಟು ಸ್ಟ್ಯಾಂಡ್ ಔಟ್ ಆಗ್ತೀವಿ, ನಿನ್ನ ಪೋಸ್ಟ್ರು ನೋಡ್ತಾರೆ. ಆಮೇಲೆ ನಿನ್ನ ಟೀಸರ್ ನೋಡ್ತಾರೆ, ನಿಂದು ಹಾಡು ಕೇಳ್ತಾರೆ. ಇಷ್ಟರಲ್ಲೇ ನೀನು ಅವ್ರನ್ನ ಹೇಳಿದ್ರೇ ನೀನು ಬರೋದು. ಇದನ್ನು ಬಿಟ್ಬಿಟ್ಟು ನೀನು ಉಲ್ಟಾ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ರೂ ಬರೋಲ್ಲ. ಬೇರೆ ಏನೂ ಇಲ್ಲ. ನಿಮ್ಮ ಮಾಧ್ಯಮ ಸಪೋರ್ಟ್ ಇರಬೇಕು, ಪ್ಲಸ್ ನಮ್ಮ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಬೇಕು. ಸೊ ನಮ್ಮ ಕಂಟೆಂಟ್ ನೋಡಿ ಅವ್ರು ಇಷ್ಟಪಡ್ತಾರೆ ಅನ್ನೋ ಭರವಸೆ ಇದೆ, ಬಂದೇ ಬರ್ತಾರೆ. ನೀವು ಎಲ್ರಿಗೂ ರೀಚ್ ಆಗೋ ಥರ ನೀವು ಮಾಡಿಕೊಡಿ, ಅಷ್ಟೇ ನನಗೆ. ಆ್ಯಂಡ್ ಮೆಜೆಸ್ಟಿಕ್ 2 ಸಿನಿಮಾವನ್ನು ದರ್ಶನ್ ಸರ್ ಆ್ಯಕ್ಟಿಂಗ್ ನೋಡಿ ಏನಾದರೂ ಕಲ್ತಿದ್ದಿದೆಯಾ ನಿಮಗೆ? ಓಹ್, ದರ್ಶನ್ ಸರು ನನಗೆ ತುಂಬ ಇಷ್ಟ ಕನ್ನಡದಲ್ಲಿ. ಅವ್ರು ಕನ್ನಡ ಅಂದರೆ ಪ್ರಾಣ ಕೊಡ್ತಾರೆ. ಅಂದರೆ ಆ ಥರ ಇರಬೇಕು, ಪ್ರತಿಯೊಬ್ಬ ನಟರೂ ಹಂಗೆ ಇರಬೇಕು. ನಮ್ಮ ಭಾಷೆನೇ ಅಲ್ವಮ್ಮ ಎಲ್ಲ, ಅದು ಬಿಟ್ಟರೆ ಬೇರೆ ಏನು ನಮ್ಗೆ ಐಡೆಂಟಿಟಿ ಏನಿದೆ. ಸೊ ಅದನ್ನು ಅಟ್ಮೋಸ್ಟ್ ನಾನು ರಾಜ್ಕುಮಾರ್ ಫ್ಯಾನು. ಲೈಕ್ ರಾಜ್ಕುಮಾರ್ ಸರು ನಮ್ಗೆ ಏನೇ ಕಷ್ಟ ಬಂದ್ರೂ ಏನೇ ಆದ್ರೂ ಅವ್ರು ಎಲ್ಲೂ ಹೋಗಲಿಲ್ಲ, ಇಲ್ಲೇ ಇತ್ಕೊಂಡೆಲ್ಲ ಸಾಧನೆ ಮಾಡಿದ್ರು. ಆ ಥರ ನಟರು ಬೇಕು. ಆ ಸಾಲಲ್ಲಿ ಬಂದವರು ದರ್ಶನ್ ಸರು ನಾನು ನೋಡಿ ರೀಸೆಂಟ್ ಟೈಮ್ಸಲ್ಲಿ. ಸೊ ಅವ್ರು ಒಳ್ಳೇದಾಗಬೇಕು. ಬಟ್ ಅವ್ರು ನೋಡಿ ನಾವು ಕಲ್ತಿದ್ದೀವಿ, ಎಲ್ಲರೂ ನೋಡಿ ಕಲ್ತಿದ್ದೀವಿ. ರಜನಿಕಾಂತ್ನೂ ನೋಡಿ ಕಲ್ತಿದ್ದೀವಿ, ಎಲ್ಲರೂ ನೋಡಿ ಕಲ್ತಿದ್ದೀವಿ. ಯಾಕಂದರೆ ಸರ್ ಮೊದಲನೇ ಸಿನಿಮಾನ ನೀವು ದರ್ಶನ್ ಸರ್ ಅವರು ಮಾಡಿರೋ ಸಿನಿಮಾವನ್ನು ನೀವು ಮತ್ತೆ ತೋರಿಸಿದ್ದೀರಾ, ಅದಕ್ಕೆ ಸೊ ಕೇಳ್ತಾ ಇರೋದು ಅವ್ರದ್ದೇನಾದರೂ ಇನ್ಸ್ಪಿರೇಷನ್ ಆಗಿದೆಯಾ ನಿಮಗೆ? Of course, I'm inspired by his work. I'm inspired by all of the Kannadigas' work. So if they have done something good, I am really inspired by them. ಈಗ ದರ್ಶನ್ ಸರ್ ಅವ್ರ ಇನ್ಸ್ಪೈರೇಷನ್ನೇ. ಈಗ ಯಾರೋ ಒಬ್ಬರು ಹೊಸೊಬ್ರು, ಈಗ ಲವ್ ಮಾಕ್ಟೇಲ್ 3, ಡಾರ್ಲಿಂಗ್ ಕೃಷ್ಣ ಸೋರ್ಸನ್, ಐ ಆಮ್ ಇನ್ಸ್ಪೈರ್ಡ್ ಬೈ ದ್ಯಾಟ್. ಈಗ ಪ್ರದೀಪ್ ರಂಗನಾಥನ್ ಡ್ಯೂಡ್ ಅಂತ ಒಂದು ಒಳ್ಳೆ ಮೂವಿ, ಐ ಆಮ್ ಇನ್ಸ್ಪೈರ್ಡ್ ಬೈ ದ್ಯಾಟ್. ಒಳ್ಳೆ ಕೆಲಸ ಯಾರು ಮಾಡೋಣ, ನೀವು ಮಾಡ್ತೀರಾ, ನಿಮಗೂ ನಾನು ಇನ್ಸ್ಪೈರ್ಡ್. ಥ್ಯಾಂಕ್ ಯು. ಬೈ ದಿಸ್ ಇಯರ್ ಎಂಡ್ ನವಂಬರ್ ಇಲ್ಲ ಡಿಸೆಂಬರ್ಗೆ ಬಂದೇ ಬರುತ್ತೆ. ಎಷ್ಟೇ ಆಪೋಸಿಟ್ ಯಾರೇ ಬಂದ್ರೂ ಬರ್ತೀವಿ, ಬಂದಿಲ್ಲ ಅಂದರೂ ಬರ್ತೀವಿ.